ಮನ್ ಕಿ ಬಾತ್ನಲ್ಲಿ ಭಾರತದ ಸಾಧನೆ ಮೆಲುಕು ಹಾಕಿದ ಪ್ರಧಾನಿ ನರೇಂದ್ರ ಮೋದಿ. ಸೇನಾ ಭದ್ರತೆ, ಕ್ರೀಡಾ ಕ್ಷೇತ್ರದಲ್ಲಿನ ಗೆಲುವುಗಳು, ಮೇಕ್ ಇನ್ ಇಂಡಿಯಾ ಅಭಿಯಾನದ ಗಮನ ಸೆಳೆದಿದ ನರೇಂದ್ರ ಮೋದಿ. ಮನ್ ಕಿ ಬಾತ್ನಲ್ಲಿ ಭಾರತದ ಸಾಧನೆ ಮೆಲುಕು ಹಾಕಿದ ಪ್ರಧಾನಿ ದಾಮೋದರ್ ದಾಸ್ ನರೇಂದ್ರ ಮೋದಿ. ಸೇನಾ ಭದ್ರತೆ, ಕ್ರೀಡಾ ಕ್ಷೇತ್ರದಲ್ಲಿನ ಗೆಲುವುಗಳು, ಮೇಕ್ ಇನ್ ಇಂಡಿಯಾ ಅಭಿಯಾನದ ಗಮನ ಸೆಳೆದಿದೆ ಎಂದ ನರೇಂದ್ರ ಮೋದಿ. ಸಿಂಧೂರ್ ಭಾರತದ ಅಪ್ರತಿಮ ಭದ್ರತಾ ಸಾಮರ್ಥ್ಯ ಜಗತ್ತಿಗೆ ಸಾರಿದೆ. ಮಾತರಂ ಗೀತೆಯ 150ನೇ ವರ್ಷದ ಸಂಭ್ರಮ. ಕ್ರಿಕೆಟ್ ಚಾಂಪಿಯನ್ಸ್ ಮಹಿಳಾ ತಂಡದ ಚೊಚ್ಚಲ ವಿಶ್ವಕಪ್ ಸಾಧನೆ. ಭಾರತೀಯ ಕ್ರೀಡಾ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆ. ದೃಷ್ಟಿಹೀನ ಮಹಿಳೆಯರ T20 ವಿಶ್ವಕಪ್ ಗೆಲುವು. ಅಯೋಧ್ಯೆಯಲ್ಲಿ ಧ್ವಜಾರೋಹಣ ಭಾರತದ ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿ. ದುಬೈನಲ್ಲಿ ಕನ್ನಡಿಗರಿಂದ ಕನ್ನಡ ಪಾಠಶಾಲೆ ಸ್ಥಾಪನೆ. ಕನ್ನಡಿಗರ ಮಾತೃಭಾಷಾ ಪ್ರೇಮಕ್ಕೆ ಮೋದಿ ಶ್ಲಾಘನೆ. ಮನ್ ಕಿ ಬಾತ್ನಲ್ಲಿ ಭಾರತದ ಸಾಧನೆ ಮೆಲುಕು ಹಾಕಿದ ದೇಶದ ಪ್ರಧಾನಿ. ಈ ಬಾರಿಯ ಮನ್ ಕಿ ಬಾತ್ ಎಲ್ಲಾ ಕ್ಷೇತ್ರದ ವಿಚಾರಗಳನ್ನು ಉಲ್ಲೇಖ ಮಾಡುವ ಮುಖೇನ ಒಂದು ಹೊಸ ತರಹದ ಮನ್ ಕಿ ಬಾತ್ ಅಂತ ಹೇಳಿ ಹೆಸರುವಾಸಿ ಆಯಿತು. ಹಾಗಾದ್ರೆ ಈ ಮನ್ ಕಿ ಬಾತ್ನಲ್ಲಿ ಯಾವ ಯಾವ ಕ್ಷೇತ್ರದ ಬಗ್ಗೆ ಪ್ರಧಾನಿ ಉಲ್ಲೇಖ ಮಾಡಿದ್ರು? ಮನ್ ಕಿ ಬಾತ್ನಲ್ಲಿ ಭಾರತದ ಸಾಧನೆ ಮೆಲುಕು ಹಾಕಿದ್ರು ನರೇಂದ್ರ ಮೋದಿ. ಸೇನಾ ಭದ್ರತೆಯ ಬಗ್ಗೆ ಮಾತನಾಡಿದ್ರು. ಕ್ರೀಡಾ ಕ್ಷೇತ್ರದಲ್ಲಿನ ಗೆಲುವುಗಳ ಬಗ್ಗೆ ಮಾತನಾಡಿದ್ರು. ಮೇಕ್ ಇನ್ ಇಂಡಿಯಾ ಅಭಿಯಾನದ ಗಮನ ಸೆಳೆದಿದೆ ನರೇಂದ್ರ ಮೋದಿ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ರು. ಅದು ಗಮನ ಸೆಳೆದಿದೆ ಅಂತ ಹೇಳಿದ್ರು. ಆಪರೇಷನ್ ಸಿಂಧೂರ್ ಭಾರತದ ಅಪ್ರತಿಮ ಭದ್ರತಾ ಸಾಮರ್ಥ್ಯ ಜಗತ್ತಿಗೆ ಸಾರಿದೆ. ಒಂದೇ ಮಾತರಂ ಗೀತೆಯ 150ನೇ ವರ್ಷದ ಸಂಭ್ರಮ, ದೇಶಭಕ್ತಿಯ ಅಲೆ ಬೀಸ್ತಿದೆ. ಕ್ರಿಕೆಟ್ ಚಾಂಪಿಯನ್ಸ್ ಮಹಿಳಾ ತಂಡದ ಚೊಚ್ಚಲ ವಿಶ್ವಕಪ್ ಸಾಧನೆಯಾಗಿದೆ. ಭಾರತೀಯ ಕ್ರೀಡಾ ಇತಿಹಾಸದಲ್ಲಿ ಹೊಸ ದಾಖಲೆ. ದೃಷ್ಟಿಹೀನ ಮಹಿಳೆಯರ T20 ವಿಶ್ವಕಪ್ ಗೆಲುವು. ಅಯೋಧ್ಯೆಯಲ್ಲಿ ಧ್ವಜಾರೋಹಣ ಭಾರತದ ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿ. ದುಬೈನಲ್ಲಿ ಕನ್ನಡಿಗರಿಂದ ಕನ್ನಡ ಪಾಠಶಾಲೆ ಸ್ಥಾಪನೆ. ಕನ್ನಡಿಗರ ಮಾತೃಭಾಷಾ ಪ್ರೇಮಕ್ಕೆ ಮೋದಿ ಶ್ಲಾಘನೆ. ಒಟ್ಟಾರೆ ಈ ಬಾರಿಯ ಮನ್ ಕಿ ಬಾತ್ ಇಡೀ ದೇಶದ ಎಲ್ಲರ ಗಮನ ಸೆಳೆದಿದೆ. ಈಗಾಗಲೇ ಮನ್ ಕಿ ಬಾತ್ನ ಒಂದೊಂದು ತುಣುಕುಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.